ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಒಂದು ಹೋಟೆಲ್ ಶೈಲಿಯ ಒಂದು ಸಾಂಬಾರನ್ನು ಮಾಡ್ತಾಯಿದ್ದೇವೆ ರೀ. ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ರೀ. ಇಡ್ಲಿಗೂ ಆಗುತ್ತೆ ರೀ, ಅನ್ನ ಸಾಂಬಾರು ಮತ್ತು ದೋಸೆಗೆ ಸೈಡಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ಸುಲಭವಾದಂತಹ ಒಂದು ಹೋಟೆಲ್ ಶೈಲಿಯ ಸಾಂಬಾರು ಇಡ್ಲಿಯನ್ನು ಮಾಡೋಣ. ಇವಾಗ ನೋಡಿರಿ, ನಾನಿಲ್ಲಿ ಕುಕ್ಕರನ್ನು ತೊಗೊಂಡಿದ್ದೇನೆ ರೀ. ಬೆಳಗ್ಗೆಗೆ ನಿಮಗೆ ಒಂದು 10 ನಿಮಿಷದಲ್ಲಿ ಈ ಒಂದು ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ ರೀ. ನಾನಿಲ್ಲೊಂದು 4 ಹುಳಿ ಟೊಮೊಟೊ ಅಂದರೆ ಸಣ್ಣ ಸೈಜ್ನಲ್ಲಿ ಹುಳಿ ಟೊಮೊಟೊವನ್ನು ತೊಗೊಂಡಿದ್ದೇನೆ ರೀ. ಇಲ್ಲಿ ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ತೊಗೊಂಡಿದ್ದೇನೆ ರೀ. ಇಲ್ಲಿ ನೋಡ್ಬೋದು ರೀ ನೀವು, 1 ಆಲೂಗಡ್ಡೆಯನ್ನು ಈ ಥರ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ತುಂಬ ಒಳ್ಳೆ ಒಂದು ಟೇಸ್ಟ್ ಇರುತ್ತೆ ರೀ. ನಾವು ಹೋಟೆಲ್ದಾಗ ಹೋಗಿ ತಿಂದಾಗೆ ಅಂದರೆ ಅದು ಒಂಥರ ನಮಗೆ ಟೇಸ್ಟು ಗೊತ್ತಾಗೋದಿಲ್ಲ ನೋಡಿರಿ. ಅಂದರೆ ಈಗ ಮನೆಯಲ್ಲಿ ಬರೋದಿಲ್ಲ ಅಂತೀವಿ, ಅದೇ ಥರನೇ ನಾವು ಇವತ್ತು ಈ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಕಲರ್ ಬರ್ಲಿಕ್ಕೆ ಅಂತ ಹೇಳಿ ನೋಡಿರಿ, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ನೋಡಿರಿ, ನಾನು 1 ಬೌಲ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಇವಾಗ ಇದಕ್ಕೆ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಇಷ್ಟೆಲ್ಲ ಹಾಕಿಬಿಟ್ಟು ನಾವು ಕುಕ್ಕರನ್ನು ಕ್ಲೋಸ್ ಮಾಡೋಣ ರೀ. ಇವಾಗ ನಾನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇಟ್ಕೊಂಡಿದ್ದೇನೆ ರೀ. ಇವಾಗ ಇಲ್ಲಿ ನಾನು ಸ್ಟವನ್ನು ಹಚ್ಕೊಂಡಿದ್ದೇನೆ ರೀ. ಕುಕ್ಕರನ್ನು ಇಟ್ಕೊಂಡು ನೋಡಿರಿ, 3ರಿಂದ 4 ವಿಜಿಲ್ ಮಾಡಿಸ್ಕೊಳ್ಳೋಣ ರೀ. ಇದೆಲ್ಲ ಚೆನ್ನಾಗಿ ನೈಸಾಗಿ ಇದು ಚೆನ್ನಾಗಿ ಬೇಯಬೇಕು ರೀ. ಆವಾಗೇ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಸಾಂಬಾರು, ಹೋಟೆಲ್ ಶೈಲಿಯೊಳಗಿನ ಸಾಂಬಾರು ರೆಡಿ ಆಗುತ್ತೆ. ಇವಾಗ 1 ವಿಜಿಲ್ ಆಗಿದೆ. ಇವಾಗ 2 ವಿಜಿಲ್ ಆಯ್ತು ರೀ. 3 ವಿಜಿಲ್ ಆಯಿತು. ಇವಾಗ ನಮ್ಮದು 3 ವಿಜಿಲ್ ಆಗಿದೆ ನೋಡಿರಿ. ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಸ್ವಲ್ಪ ಇದು ತಣ್ಣಗಾದ್ಮೇಲೆ ಆರಿಸಿ ನೋಡೋಣ ರೀ. ಇವಾಗ ನೋಡೋಣ ರೀ, ನಮ್ಮದು ಕುಕ್ಕರು ಬಿಚ್ಕೊಂಡಾಗಿದೆ. ಇವಾಗ ನಮ್ಮದು ಕುಕ್ಕರು ಓಪನ್ ಮಾಡಿದ್ದೀನಿ ರೀ. ಇವಾಗ ನಮ್ಮದು ಕುಕ್ಕರನ್ನು ತೆಗೆದು ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು, ನಮ್ಮದು ಸ್ವಲ್ಪ ನೀರು ಕಮ್ಮಿ ಆಗಿದೆ ರೀ. ಎಲ್ಲ ಚೆನ್ನಾಗಿ ಬಂದಿದೆ. ಇದು ಪರಿಮಳ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೀ. ಒಳ್ಳೆ ಒಂದು ಪರಿಮಳ ಬರ್ತಾಯಿದೆ. ಇವಾಗ ನೋಡಿರಿ, ಇದರ್ಲಿಂತೂ ನೀವು ಅಂದರೆ ಈ ಥರನೇ ಇದು ಮಾಡ್ಕೋಬೋದು ರೀ. ಈ ಥರನೇ ಅಂದರೆ ತಿರುಗಿಸ್ಕೋಬೋದು. ಇದು ಬೇಡ ಅಂತ ಅಂದರೆ ನೀವು ಇದು ನೋಡಿರಿ, ಸ್ಮ್ಯಾಚ್ ಮಾಡೋದಿರ್ತದೆ ನೋಡಿರಿ, ಇದನ್ನು ಸಹ ತೊಗೊಂಡು ಈ ಥರ ಸ್ಮ್ಯಾಚು ಮಾಡ್ಕೋಬೋದು ರೀ. ಇದು ಸ್ವಲ್ಪ ನೀರು ಇದೆ ರೀ. ಇದು ಸ್ವಲ್ಪ ನೀರನ್ನು ನಾವು ತೆಗೆದುಕೊಳ್ಳೋಣ ರೀ. ಅಂದರೆ ನಮಗೆ ಬೇಗನೆ ಇದು ಸ್ಮ್ಯಾಚ್ ಮಾಡೋಕ್ಕೆ ಸರಿ ಆಗುತ್ತೆ. ನಾನು ಹಂಗಂತೇಳಿ ಸ್ವಲ್ಪನೇ ಇಲ್ಲಿ ನೀರನ್ನು ತೆಗೆದಿರ್ತೇನೆ. ಸ್ವಲ್ಪ ಇದು ನೀರು ಎಷ್ಟು ಆಗ್ತದೆ ಅಷ್ಟು ನೀರು ತಿಕ್ಕೋಬೇಕು ರೀ. ಅಂದರೆ ಇದು ನಮಗೆ ತುಂಬ ಇದು ನೈಸ್ ಆಯಿತು ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಈ ಥರ ಸ್ಮ್ಯಾಚ್ ಮಾಡ್ಕೊಂಡ್ರೆ ಚೆನ್ನಾಗಿ ನಮಗೆ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ಸ್ಮ್ಯಾಚ್ ಆಗಿದೆ. ನಮ್ಮದು ಈರುಳ್ಳಿ ಮತ್ತು ಟೊಮೆಟೊ ಏನು ಹಾಕಿದೆ ನೋಡಿರಿ, ಮೆಣಸಿನ್ಕಾಯಿನ ಹಾಕಿದ್ದೇವಲ್ಲ ರೀ, ಎಲ್ಲನೂ ಸರಿಯಾಗಿದೆ. ನಾನು ಇದನ್ನು ನೀರನ್ನು ಹಾಕ್ಕೋತಾ ಇದ್ದೇನೆ ರೀ. ಇದಕ್ಕೆ ಹಾಕ್ಕೊಂಡು ಒಂಚೂರು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಬೇಗ ಆಗಬೇಕು ನೋಡಿರಿ ನಮಗೆ. ಈಗ ನಾನು ಬೆಳಗ್ಗೆ ಇಡ್ಲಿ ಜೊತೆಗೆ ಮಾಡ್ತಾಯಿದ್ದೀನಿ, ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳ್ಸೋದಿರ್ತದೆ ನೋಡಿರಿ. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ರೀ. ನೀರು ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ, ಆ ಟೇಸ್ಟ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ಇದನ್ನು ನಾನು ಈ ಥರ ತೊಳ್ಕೊಂಡು ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ಸ್ವಲ್ಪ ತೊಳೆದು ನಾನು ಇಷ್ಟು ಸಾಂಬಾರು ಮಾಡ್ಕೊಂಡಿದ್ದೀನಿ ರೀ. ನೋಡ್ಬೋದು, ಸ್ವಲ್ಪನೇ ಇದು ಈ ಥರನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ರೀ. ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಟ್ಕೊಳ್ಳೋಣ ರೀ. ಈಗ ನೋಡ್ಬೋದು ರೀ, ನಮ್ಮದು ಸಾರು ಬಿಸಿ ಆಗ್ತಾಯಿದೆ. ಅಂದರೆ ನಾವು ಇವಾಗ ಇದು ಮಾಡಿದ್ದೆ ನೋಡಿರಿ, ಕುದಿ ಬರ್ತಾಯಿದೆ. ನಿಮಗೆ ಸ್ವಲ್ಪ ಖಾರ ಬೇಕಂತೆ ಅಂದರೆ ನೋಡಿರಿ, ಈ ಥರನೇ 1 ಟೇಬಲ್ ಸ್ಪೂನ್ನಷ್ಟು ಖಾರವನ್ನು ಹಾಕ್ಕೋಬೋದು ರೀ. ಅಚ್ಚ ಖಾರದ ಪುಡಿ ಹಾಕ್ಕೋಬೋದು ರೀ, ಅದಕ್ಕೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಈ ಅಕ್ಕಿ ಹಿಟ್ಟು ನೋಡಿರಿ, ಸ್ವಲ್ಪನೇ ಇದಕ್ಕೆ ನಾವು ಬಿಸಿನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ರೀ. ಅಂದರೆ ನಾವು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕ್ರಿ. ಅಂದರೆ ಸ್ವಲ್ಪ ತಿಕ್ಕ ಸಾಂಬಾರು ಬರುತ್ತೆ ನೋಡಿರಿ. ಇದು ಹಾಕ್ತಾ ಇದ್ರೂ ಆಗುತ್ತೆ,
ಒಂದು ಸ್ವಲ್ಪ ನಾವು ಹೋಟೆಲ್ ಶೈಲಿ ಒಳಗೆ ಮಾಡ್ತಾಯಿದ್ದೀವಿ ನೋಡಿರಿ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಹಾಕೊಳ್ಳೋಣ. ನಿಮಗೆ ಅಕ್ಕಿ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಕಡಲೆ ಹಿಟ್ಟು ಅದನ್ನು ಹಾಕ್ಕೋಬೋದು ರೀ. ಕಡಲೆ ಹಿಟ್ಟು ಆಗಲ್ಲ ಅಂತಂದರೆ ನೀವು ರುಬ್ಬಿಟ್ಟಿದಂಥ ದೋಸೆ ಹಿಟ್ಟು ಆಯ್ತು ರೀ, ಇದು ಇಡ್ಲಿ ಹಿಟ್ಟು ಇರ್ತದೆ ನೋಡಿರಿ, ಅದನ್ನು ಸಹ ಹಾಕೊಂಡ್ರು ಚೆನ್ನಾಗಿರುತ್ತೆ ರೀ. ಟೇಸ್ಟು ನೋಡ್ಬೋದು. ನಮ್ಮದು ಇದನ್ನು ಹಾಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಕಲರ್ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಸಾಂಬಾರು ಕಲರು. ಇದಕ್ಕೆ ನಾವು ಇವಾಗೇನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ ನೋಡಿರಿ, ಅದನ್ನು ಹಾಕೋತಾ ಇದ್ದೀನಿ ರೀ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಸ್ವಲ್ಪನೇ ಕೈ ಹಿಂಗೆ ಸ್ವಲ್ಪ ಬಿಡದೆ ಆಡಿಸ್ಬೇಕು ರೀ. ಅಂದರೆ ನಾವು ಹಿಟ್ಟು ಹಾಕಿದ್ಮೇಲೆ ನೋಡ್ಬೋದು ನಮ್ಮದು ಸಾಂಬಾರು ನೋಡಿರಿ ಎಷ್ಟು ಗಟ್ಟಿಗಾಗಿ ಬಂತು. ತುಂಬ ಟೇಸ್ಟಾಗಿರುತ್ತೆ ರೀ. ನೀವು ನೋಡ್ಬೋದು ಇದ್ರದ್ದು ಪರಿಮಳ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದೇನು ನಾವೀಗ ಹಾಕಿದೆ ನೋಡಿರಿ, ಇದು ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ರೀ. ಇವಾಗ ನಮ್ಮದು 2 ನಿಮಿಷ ಆಗಿದೆ ರೀ. ನಾನು ಇದನ್ನು ಕೆಳಗಡೆ ಇಟ್ಕೊತೀನಿ ರೀ. ಇವಾಗ ಒಗ್ಗರಣೆ ಹಾಕ್ಲಿಕ್ಕೆ ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಇವಾಗ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಬಿಸಿ ಆಗಿದೆ ನಮ್ಮದು ಆಯಿಲು. ಇವಾಗ ನೋಡಿರಿ ಇದಕ್ಕೆ ನಾನು ಸಾಸಿವೆಯನ್ನು ಹಾಕೋತಾ ಇದ್ದೇನೆ. ಇವಾಗ ನಮ್ಮದು ಸಾಸಿವೆ ಸಿಡಿತಾ ಇದೆ ರೀ. ಇದಕ್ಕೆ ಇವಾಗ ನಾನು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೇನೆ. ಬೆಳ್ಳುಳ್ಳಿ ತುಂಬ ಕೆಂಪಗಾಗೋದು ಬೇಡ, ಹಿಂದೆಯೇ ಈರುಳ್ಳಿಯನ್ನು ಹಾಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಸಹ ಹಾಕೋತಾ ಇದ್ದೇನೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ನೋಡ್ಬೋದು ರೀ ಎಲ್ಲವನ್ನು. ಇದು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ನಾವು ಇವಾಗ ನೋಡಿರಿ ನಾವು ಮಾಡಿಟ್ಕೊಂಡಿರೋಂಥ ಸಾಂಬಾರನ್ನು ಒಗ್ಗರಣೆಗೆ ಹಾಕೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಸಾಂಬಾರಿಗೆ ಸ್ವಲ್ಪ ನೀರು ನಾವು ಬಿಸಿ ಮಾಡಿ ಇಟ್ಟದೆ ಹಾಕ್ಕೊಳ್ಳೋಣ ರೀ. ನಿಮಗೆ ಬೇಕಿದ್ರೆ ಮೇಲ್ಗಡೆ ತಣ್ಣೀರನ್ನು ಹಾಕೋಬೋದು ರೀ. ನೋಡಿರಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಕಲರ್ಫುಲ್ಲಾಗಿ ನಮ್ಮದು ಸಾಂಬಾರು ಗಟ್ಟಿಯಾಗಿ ನಾವು ಹೋಟೆಲ್ ಶೈಲಿ ಒಳಗೆ ಯಾವ ಥರ ಸಾಂಬಾರು ಮಾಡ್ತೀವಿ ನೋಡಿರಿ, ಅದೇ ಥರನೇ ನಮ್ಮದು ಸಾಂಬಾರು ರೆಡಿಯಾಗಿದೆ. ನಮ್ಮದು ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಗಟ್ಟಿಯಾಗಿದೆ. ಸ್ವಲ್ಪನೇ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದು 4 ಇಡ್ಲಿ ಅಂದರೆ ಮನೆಯಲ್ಲಿ ಮಾಡಿದ ಇಡ್ಲಿಯನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸಾಂಬಾರು ಮತ್ತು ಇಡ್ಲಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ ಇದರೊಟ್ಟಿಗೆ. ಇವಾಗ ನೋಡ್ಬೋದು ರೀ, ಈ ಇಡ್ಲಿ ಜೊತೆಗೆ ಈ ಥರ ಸೂಪರ್ ಒಂದು ಕಾಂಬಿನೇಷನ್ ಇರುತ್ತೆ ರೀ. ನೋಡ್ಬೋದು ಬೇಳೆ ಹಾಕ್ಲಾರ್ದೇ ನಾವು ಈ ಥರ ಹೋಟೆಲ್ ಶೈಲಿಯ ಇಡ್ಲಿ ಜೊತೆಗೆ ಸಾಂಬಾರನ್ನು ಮಾಡಿದ್ದೇವೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.